ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದಷ್ಟು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ತುಂಬ ಜನ ನನಗೆ ಕೇಳಿದ್ರಿ ವಿಂಟರಲ್ಲಿ ನಾವು ಯಾವ ಥರ ಐಟಮ್ಸ್ಗಳನ್ನ ಯೂಸ್ ಮಾಡ್ಬೋದು, ಯಾವ ಥರ ಹ್ಯಾಕ್ಸ್ಗಳಿದೆ, ಕಾಶ್ಮೀರ್ಗೆ ತುಂಬ ಇಂಪಾರ್ಟೆಂಟ್, ಕೋಲ್ಡ್ಗೆ ಏನೇನು ಕ್ಯಾರಿ ಮಾಡಬಹುದು ಅಂತ ಹೇಳ್ಬಿಟ್ಟು ನನಗೆ ತುಂಬ ಜನ ಕೇಳಿದ್ರಿ. ಸೊ ಇವತ್ತು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕೈಗೆ ಹಾಕೊಳ್ಳೋದು, ಫಸ್ಟ್ ಹಾಕಿ ತೋರಿಸ್ಬಿಡ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸೊ ಈ ಥರ ಇದೆ. ಚಳಿಗೆ ಏನೋದಕ್ಕಿಂತ ಸ್ವಲ್ಪ ಕ್ಯೂಟಾಗಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಈ ಥರ. ಸೊ ಅದಕ್ಕೆ ಅಂತ ಕೂಡ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಂದೇ ಸ್ಲೀವ್ಸ್ ಇದೆ ನೋಡಿ. ಸೊ ಈ ಸ್ಲೀವ್ಸ್ನ ಒಳಗಡೆ ಸೇರಿಸ್ಬಿಟ್ಟು ಇದು ಈ ಥರ ಹಾಕ್ಕೊಂಡ್ರೆ, ಆ್ಯಕ್ಚುಲಿ ಇದು ಫಿಂಗರ್ ಹಾಕೋದು ಕೂಡ ಇದೇ ಥರ ಹಿಂಗೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವೇ ಫೋನ್ನ ಯೂಸ್ ಮಾಡಬೇಕು ಅಂತ ಅನ್ಕೊಳ್ಳಿ. ಇವಾಗ ನಾವು ಸ್ನೋ ಇರುವಂಥ ಜಾಗಕ್ಕೆ ಹೋಗಿರ್ತೀವಿ, ಯೂಸ್ ಮಾಡಬೇಕಾಗುತ್ತೆ ಫೋನ್ನ. ಕೆಲವು ಗ್ಲೌಸಲ್ಲಿ ಫಿಂಗರ್ ಟಚ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ, ಸ್ವಲ್ಪ ಕೋಲ್ಡ್ ಆಗಿ ಮತ್ತೆ ಸ್ವಲ್ಪ ಫ್ಯಾನ್ಸಿಯಾಗಿ ಕೂಡ ಕಾಣಿಸುತ್ತೆ. ಯು ಗೈಸ್ ಕ್ಯಾನ್ ಸಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಗ್ಲೌಸ್ ಇದೆ, ಸೊ ನಾನು ಅದನ್ನು ಕೂಡ ತೋರಿಸ್ತೀನಿ. ಇದರಲ್ಲಿ ಇಂಡಿವಿಜುವಲ್ ಫಿಂಗರ್ ಇದು ಕವರಿಂಗ್ ಇಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೊ ಇದು ನಾನು ಆ್ಯಕ್ಚುಲಿ ಈ ಪ್ರಾಡಕ್ಟ್ಸ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿರೋದು. ಇದರಲ್ಲೂ ಕೂಡ ಅಷ್ಟೇ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ನಾವು ಫೋನ್ ಯೂಸ್ ಮಾಡ್ಬೇಕಂದ್ರೆ ಹಿಂಗೆಲ್ಲ ಯೂಸ್ ಮಾಡ್ಬೋದು. ಕಾಶ್ಮೀರ್ ಅಂತಲ್ಲ, ಈವನ್ ಇಲ್ಲಿ ಬೆಂಗಳೂರಲ್ಲಿ ಕೂಡ ಇವಾಗ ತುಂಬ ಚಳಿ ಇದೆ. ಸೊ ನೀವು ಈ ಥರ ಯೂಸ್ ಮಾಡ್ಬೋದು. ನಾನು ಇದನ್ನು ತೆಗೆದು ಇಲ್ಲ, ಅದಕ್ಕೆ ಫೋನೆಲ್ಲ ಯೂಸ್ ಮಾಡೋಕ್ಕೆ ಇದರಲ್ಲಿ ಈಸಿ ಆಗುತ್ತೆ. ನಾನು ಫಸ್ಟ್ ತೋರಿಸಿದ್ದು ಯಾವ ಥರ ಅಂದರೆ ತುಂಬ ಕ್ಯೂಟಾಗಿ ಥರ ಫ್ಯಾನ್ಸಿಯಾಗಿರಬೇಕು ಅಂತಂದರೆ, ಇದು ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ಗೆ ಸೇಫ್ಟಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಈ ಥರ ಪ್ಯಾಟರ್ನ್ ಇಷ್ಟ ಆದರೆ ಯೂಸ್ ಮಾಡ್ಬೋದು, ಇಲ್ಲ ಅದು ಇಷ್ಟ ಆದರೆ ಅದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಗ್ಲೌಸ್. ಸೊ ಈ ಥರ ಗ್ಲೌಸ್ಗಳು ಏನಿದೆ ಅಲ್ಲಿ ನಮಗೆ 150 to 150 ರುಪೀಸ್, 100 ರುಪೀಸ್ಗೆಲ್ಲ ಇದು ಸಿಗುತ್ತೆ. ಇದು ದಿಸ್ ಇಸ್ ಗುಡ್ ಆಯ್ತಾ. ಒಂದು ರೇಂಜಿಗೆ ಇದು ಓಕೆ. ಇಲ್ಲೆಲ್ಲ ನಿಮಗೆ ಸುಮ್ಮನೆ ಏನೋ ಚಳಿಲಿ ಹೋಗ್ಬೇಕಂತಂದ್ರೆ ನೀವು ನಾರ್ಮಲ್ ಕೂಡ ಇದನ್ನು ಬ್ಯಾಂಗ್ಳೂರಲ್ಲೆಲ್ಲ ಯೂಸ್ ಮಾಡ್ಬೋದು. ಸೊ ನೋಡಿ ಈ ಥರ ಇದೆ. ಸೊ ಬಟ್ ನನ್ನ ಪ್ರಕಾರ ಕಾಶ್ಮೀರ್ಗೆ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಉಲ್ಲನ್ ಫಿನಿಶಿಂಗ್ಗೆ ಕೊಟ್ಟಿದ್ದಾರೆ. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ. ಇಷ್ಟು ಇದರಲ್ಲಿ ನನ್ನ ಪ್ರಕಾರ ಬೆಚ್ಚಗಾಗಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ಈ ಗ್ಲೌಸ್ಗಳನ್ನ ನೋಡಿರ್ಬೋದು, ನಂಗೆ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರಿ. ಬಾಕ್ಸಿಂಗ್ ಗ್ಲೌಸ್ ಮತ್ತು ಬೈಕ್ ರೈಡರ್ಸ್ ಹಾಕ್ತಾರಲ್ಲ ಆ ಥರ ಗ್ಲೌಸ್ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ತೊಗೊಂಡಿದ್ದು ಡೆಕೋಥ್ಲಾನಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅನ್ಕೊಳ್ಳಿ. ನಾನು ಇದಕ್ಕೆ 1,500 ಕೊಟ್ಟು ತೊಗೊಂಡಿದ್ದು ಗೈಸ್. ಇಟ್ ವಾಸ್ ವರ್ತ್ ಇಟ್ ಅಂತ ಅನ್ಕೊಳ್ಳಿ. ಅಲ್ಲಿ ಬೇರೆ ಗ್ಲೌಸ್ಗಳನ್ನ ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿದ್ರಲ್ಲ, ಅದ್ರಲ್ಲಿ ತುಂಬ ಅಂದರೆ ಅಷ್ಟು ಬೆಚ್ಚಗೆ ಆಗ್ತಾ ಇರಲಿಲ್ಲ, ಬಟ್ ಇದರಲ್ಲಿ ತುಂಬ ಬೆಚ್ಚಗೆ ಆಗ್ತಿತ್ತು. ಸೊ ದಿಸ್ ಇಸ್ ಬೆಸ್ಟ್. ಸೊ ನೀವು ಲಾಂಗ್ ಟರ್ಮಲ್ಲಿ ನೀವು ಬೈಕೆಲ್ಲ ಓಡಿಸ್ತೀರಾ, ಅಥವಾ ನೀವು ತುಂಬ ಚಳಿ ಇರುವಂಥ ಏರಿಯಾದಲ್ಲಿ ಇರ್ತೀರಾ, ಅಥವಾ ಓಡಾಡ್ತೀರಾ ಅಂತಂದರೆ, ಸೊ ಈ ಥರ ನಿಮಗೆ ತುಂಬ ಬೇಗ ಕೋಲ್ಡ್ ಹ್ಯಾಂಡ್ಸ್ ಎಲ್ಲ ಆಗುತ್ತೆ ಅಂತಂದರೆ ಈ ಗ್ಲೌಸ್ಗಳನ್ನ ಯೂಸ್ ಮಾಡಿ ದಿಸ್ ಇಸ್ ವೆರಿ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಕ್ವಾಲಿಟಿ ಕೂಡ ನೋಡಿ ತುಂಬ ಚೆನ್ನಾಗಿದೆ. ಇಫ್ ಯು ಗೈಸ್ ಕ್ಯಾನ್ ಸಿ, ಕ್ವಾಲಿಟಿ ಇಸ್ ಆಲ್ಸೋ ವೆರಿ ಗುಡ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಸೊ ಇದೊಂದು ಪ್ಯಾಂಟ್. ಸೊ ಈ ಪ್ಯಾಂಟ್ ಏನಿದೆ, ಸೊ ಈ ಪ್ಯಾಂಟಲ್ಲಿ ಈ ಥರ ಒಳಗಡೆ ಉಲ್ಲನ್ ಇದೆ. ಸೊ ದಿಸ್ ಇಸ್ ವೆರಿ ಗುಡ್. ಕೆಲವರು ತುಂಬ ಸ್ಕರ್ಟ್ ಹಾಕೋದಕ್ಕೆಲ್ಲ ಇಷ್ಟಪಡ್ತೀರಾ. ಸೊ ತುಂಬ ಫ್ಯಾನ್ಸಿಯಾಗಿ ಇದನ್ನು ನೀವು ಸ್ಟೈಲ್ ಮಾಡ್ಬೋದು. ಸೊ ನಾನು ಇದನ್ನು ಹಾಕಿ ತೋರಿಸ್ತೀನಿ ಇದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನೋಡೋದಕ್ಕೆ ಫಿನಿಶಿಂಗ್ ಈ ಥರ ಇದೆ ಇದ್ರದ್ದು. ಆ್ಯಂಡ್ ಇದು ಆ್ಯಕ್ಚುಲಿ ಸ್ವಲ್ಪ ಸ್ಕಿನ್ ಥರ ಕಾಣಿಸುತ್ತೆ, ಬಟ್ ಒಳಗಡೆ ಅವರು ಈ ಥರ ಬಟ್ಟೆದು ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ಏರಿಯಾದಲ್ಲಿ ಥೈಸ್ ಹತ್ರ ಸ್ವಲ್ಪ ಟೈಟ್ ಅನ್ನಿಸ್ತು, ಬಟ್ ಮೇ ಬಿ ದಟ್ ಈಸ್ ಹೌ ದ ಸ್ಟಿಚಿಂಗ್ ಅವ್ರು ಮಾಡಿರೋದು ಅನ್ಸುತ್ತೆ. ಸೊ ಇದು ಒನ್ ಆಫ್ ದ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದು. ಅಂದ್ರೆ ನಾನು ತಗೊಂಡಾಗ 700 ಏನೋ ಇತ್ತು. ಸೊ ಇವಾಗ ಆಲ್ಮೋಸ್ಟ್ 1000 ಏನೋ ಇದೆ ಅದಕ್ಕೆ. ಪ್ಯಾಂಟಿಗೆ ರೇಟ್ ಜಾಸ್ತಿ ಆಗಿದೆ, ವಿಂಟರ್ ಸ್ಟಾರ್ಟ್ ಆಗಿದಲ್ಲ. ಸೊ ಹಾಗಾಗಿ ಸೊ ಯಾ ಗೈಸ್, ದಿಸ್ ಇಸ್ ಒನ್ ಆಫ್ ದ ಪ್ರಾಡಕ್ಟ್. ನನಗೆ ಇದು ಒನ್ ಆಫ್ ದ ಫೇವ್ರೆಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆಫ್ಟರ್ ದಟ್ ಡೆಕೋಥ್ಲಾನ್ ಗ್ಲೌಸ್ ನ ಬಿಟ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ವಾರ್ಮರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನನ್ನ ಪ್ರಕಾರ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಇದು ಏನು ಅಂತ ನಾನು ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಇದನ್ನ ಇವಾಗ ಓಪನ್ ಮಾಡ್ತೀನಿ. ಇದು ನನಗೆ ಯಾವಾಗ ಯೂಸ್ ಆಯ್ತಪ್ಪ ಅಂತಂದ್ರೆ, ನಾನೊಂದು ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿ ಬೆಡ್ ಹೀಟರ್ ತರ ಆಯ್ತು, ರೂಮ್ ಹೀಟರ್ ಇರಲಿಲ್ಲ. ಸೊ ಅಲ್ಲಿ ಹೇಗಂದ್ರೆ ಕರೆಂಟ್ ತೆಗೆದ್ಬಿಡೋರು ಬೇಕು ಅಂತಾನೆ, ಕರೆಂಟ್ ಉಳಿಸೋದಕ್ಕೆ ರಾತ್ರಿ ಹೊತ್ತು. ಸೊ ಅವಾಗ ತುಂಬಾ ಚಳಿ ಆಗ್ತಾ ಇತ್ತು. ಸೊ ಇದು ಏನಪ್ಪಾ ಅಂತಂದ್ರೆ, ಇದು ಸಾಕೆಟ್ಸ್ಗಳು ಬರುತ್ತೆ. ಸೊ ಈ ತರ ಸಾಕೆಟ್ಸ್ಗಳು ಬರುತ್ತೆ. ಸೊ ಇದನ್ನ ಇದು ಆಕ್ಚುಲಿ ಇದ್ರ ಒಳಗಡೆ ಇದೆ, ಇಫ್ ಯು ಗೈಸ್ ಕ್ಯಾನ್. ಸೊ ಇದನ್ನ ನಾವು ನಮ್ಮ ಪಾಕೆಟ್ ಅಲ್ಲಿ ಎಲ್ಲ ಇಟ್ಕೊಂಡು ಮಲ್ಕೋಬಹುದು. ಅಂಡ್ ನಾವು ತುಂಬಾ ಕೋಲ್ಡ್ ಇರೋ ಪ್ಲೇಸ್ ಅಲ್ಲಿ ಇದನ್ನ ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಇದು ಸ್ವಲ್ಪ ಹೀಟ್ ತರ ಫೀಲ್ ಮಾಡುತ್ತೆ, ಸ್ವಲ್ಪ ಬಿಸಿ ಬಿಸಿ ಅಂತ, ಅಂದ್ರೆ ಚಳಿನ ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೊ ಇದನ್ನ ವಾರ್ಮರ್ಸ್ ಕಾಫೆರೈಟ್ಸ್ ಅಂತೇನೋ ಬರ್ದಿದ್ದಾರೆ. ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ದಟ್. ಆರೆಂಜ್ ಇವತ್ತು ಇಂಗ್ಲೀಷ್ ಬರಲ್ಲ. ಅದಕ್ಕೆ ನಾನು ಇದನ್ನ ಡೆಕೋಥ್ಲಾನ್ ಅಂತ ತಗೊಂಡಿದ್ದು. ಆಕ್ಚುಲಿ ನಾನು ತಗೊಂಡಿಲ್ಲ, ಸ್ಯಾಮ್ ತಗೊಂಡಿದ್ದು. ಅವನ ಹತ್ರ ಇಸ್ಕೊಂಡಿದ್ದೀನಿ ತೋರ್ಸೋಣ ಅಂತ. ಸೊ ಇದು ಒಂದು ಪ್ಯಾಕಿಗೆ ಬಂದ್ಬಿಟ್ಟು 500 ರೂಪಾಯಿ ಇದೆ. ಸೊ ಇದರಲ್ಲಿ ದೊಡ್ಡದು ಕೂಡ ಸಿಗುತ್ತೆ.
ಅದು 1,000 ಸಮಥಿಂಗ್ ಏನೋ ಬೀಳ್ಬಹುದು. ದಿಸ್ ಇಸ್ ಲೈಕ್ ರಿಯಲಿ ಗುಡ್. ಸೊ ಇದನ್ನ ಒಂದು ಸೇಫ್ಟಿಗೆ ಕ್ಯಾರಿ ಮಾಡಿದೀವಿ ಒಂದು ಪ್ಯಾಕ್ನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ಯಾಂಟ್ ಏನು ತೋರಿಸ್ತೆ, ಸೊ ಅದೇ ತರ ಡೆಕೋಥ್ಲಾನ್ ಅಲ್ಲಿ ಟಾಪ್ ಕೂಡ ಸಿಗುತ್ತೆ. ಸೊ ಒಂದು ಟಾಪ್ ಒಂದು ಪ್ಯಾಂಟ್ ತಗೊಳ್ಳಿ. ಸೊ ಅದು ಥರ್ಮಲ್ 1 ಅಂತ, ಅದ್ರ ಮೇಲೆ ಇನ್ನೊಂದು ಸ್ವೆಟರ್ ಬರುತ್ತೆ. ಸೊ ಅದು ಕೂಡ ತಗೊಳ್ಳಿ, ಸೊ ದಟ್ ಚಳಿ ಕಮ್ಮಿ ಆಗುತ್ತೆ ಅಂತ. ನಾವು 3 ಬಟ್ಟೆ ಹಾಕ್ತಾ ಇದ್ವಿ, ಒಳಗೆ ಒಂದು ಥರ್ಮಲ್ 1, ಅದ್ರ ಮೇಲೆ ಥರ್ಮಲ್ 2, ಅದ್ರ ಮೇಲೆ ನಮ್ದು ಮೇನ್ ಏನು ಫ್ಯಾನ್ಸಿ ಡ್ರೆಸ್ಸಸ್ ಎಲ್ಲ ಇದೆ ಅದು ಹಾಕೋತಿದ್ವಿ. ಕೆಲವ್ರಿಗೆ ತುಂಬಾ ಚಳಿ ಆಗುತ್ತೆ ಅಂತ ಅನ್ನೋರು ಕಾಶ್ಮೀರ್ಗೆ ಹೋಗ್ಬೇಕಾದ್ರೆ ದಯವಿಟ್ಟು ಕ್ಯಾಪ್ನ ಕ್ಯಾರಿ ಮಾಡಿ, ಆ್ಯಂಡ್ ಕೈ ಗ್ಲೌಸ್ನ ಕ್ಯಾರಿ ಮಾಡಿ, ಆ್ಯಂಡ್ ಬೂಟ್ಸ್ ಅಥವಾ ಶೂಸ್ನ ಕ್ಯಾರಿ ಮಾಡಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸಾಕ್ಸ್, ಉಲ್ಲನ್ ಸಾಕ್ಸ್ಗಳು ಕೂಡ ತುಂಬಾ ಒಳ್ಳೇದು. ಅದು ಬಿಟ್ಟರೆ ಕೋಲ್ಡ್ಗೆ ಅಂತಾನೆ ಒಂದು ಸಾಕ್ಸ್ ಬರುತ್ತೆ. ಸೊ ಅದು ನಿಮಗೆ ಡೆಕೋಥ್ಲಾನಲ್ಲಿ ಸಿಗುತ್ತೆ. ಸೊ ನಾನು ತೊಗೊಂಡಿದ್ದೆ. ಸೊ ಅದನ್ನ ಕೂಡ ನೀವು ಅಲ್ಲಿ ಕೇಳಿದ್ರೆ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗಿ ನೀವು ತೊಗೋಬೋದು. ಸೊ ಅಲ್ಲಿಗೆ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಐ ರಿವ್ಯೂಡ್, ಆ್ಯಂಡ್ ದೇರ್ ವಾಸ್ ದಿಸ್ ಒನ್ ಪ್ರಾಡಕ್ಟ್. ಸೊ ಅದು ಹೇಗೆ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ನೋಡೋದಕ್ಕೆ ಇದೇ ತರ ಇರುತ್ತೆ, ಬಟ್ ಅದು ಖಾಲಿಗೆ ಹಾಕೋದು. ಇದೇ ತರ ಇರುತ್ತೆ ಬಟ್ ಖಾಲಿಗೆ ಹಾಕೋದು. ಸೊ ಇದು ಅಪ್ಪರ್ ಪಾರ್ಟ್ ಬರುತ್ತೆ. ಸೊ ಇದು ಅಪ್ಪರ್ ಪಾರ್ಟ್ ಬಂದು ಇಲ್ಲಿಗೆ ಬೂಟ್ಸ್ ಹಾಕೊಳ್ಳೋದು. ಸೊ ದಟ್ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ಲುಕ್. ಬಟ್ ಅದು ಔಟ್ ಆಫ್ ಸ್ಟಾಕ್ ಆಗಿತ್ತು ಅಮೆಝಾನಲ್ಲಿ. ಸೊ ಹಾಗಾಗಿ ನಾನು ಅದನ್ನು ತರಿಸೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಪ್ರಾಡಕ್ಟ್ ಇದೆ. ಸೊ ಇದು ಬಂದ್ಬಿಟ್ಟು ಒಂದು ಬ್ಯಾಗ್ ತರ. ಆಕ್ಚುಲಿ ಇದನ್ನ ನಾವು 2 ಥರ ವೇರ್ ಮಾಡ್ಬೋದು. ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಸೊ ಒಂದು ನಿಮ್ಮ ವೇಸ್ಟ್ ಅರೌಂಡ್ ನೀವು ಇದನ್ನ ಈ ಥರ ಹಾಕ್ಕೋಬೋದು, ಆ್ಯಂಡ್ ನಿಮಗೆ ಬೇಕಾಗಿರೋ ಥರ ಅದು ಲೂಸ್ ಟೈಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಆಪ್ಷನ್ ಇದೆ ನೋಡಿ ಈ ಥರ. ಸೊ ಒಂದು ಈ ಥರ ಹಾಕ್ಕೋಬೋದು. ಸೊ ಇದು ನಿಮಗೆ ಈಸಿಯಾಗಿ, ಫಾರ್ ಎಕ್ಸಾಂಪಲ್ ಫೋನ್ಸ್ ಆಗಲಿ ಅಥವಾ ನೀವು ಲೈಕ್ ID ಕಾರ್ಡ್ಸ್ ಏನಾದರೂ ಇಟ್ಕೋಬೇಕು ಅಥವಾ ಕ್ಯಾಶ್, ಯೂಶಲಿ ಹೊರಗಡೆ ಹೋದಾಗ ನಿಮ್ಮ ಹತ್ರ ಎಷ್ಟು ಆನ್ಲೈನ್ ಪೇಮೆಂಟ್ಸ್ ಇದ್ರೂ ಈ ಸ್ನೋ ಪ್ಲೇಸಸ್ ಅಲ್ಲಿ ಕೆಲವು ಕಡೆ ನೆಟ್ವರ್ಕ್ ಇರಲ್ಲ. ಸೊ ಹಾಗಾಗಿ ಕ್ಯಾಶ್ ಇಟ್ಕೊಂಡ್ರೆ ನಿಮ್ ಕೈಯಲ್ಲಿ ಇಟ್ಕೊಂಡೆಲ್ಲ ಬಿಟ್ಬಿಡ್ತೀನಿ ಅನ್ನೋದೊಂದು ಟೆನ್ಷನ್ ಇರುತ್ತೆ. ಬಟ್ ಈ ತರ ಒಂದು ಬ್ಯಾಗ್ ಇದ್ರೆ ಇಲ್ಲೇ ಎಲ್ಲ ಸೇಫ್ ಆಗಿ ಇಟ್ಕೋಬಹುದು. ಯಾರೋ ಎತ್ಕೋತಾರೆ, ಪಿಕ್ ಪಾಕೆಟ್ ಆಗುತ್ತೆ ಅನ್ನೋದೊಂದು ಭಯ ಇರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಸ್ಮಾಲ್ ಪಾಕೆಟ್. ನಿಮ್ಗೆ ಇಯರ್ಫೋನ್ಸ್ ಆಗಲಿ ಅಥವಾ ಚಿಕ್ಕದಾಗಿ ಕಾಟನ್ ಆಗಲಿ, ಈವನ್ ಲಿಪ್ಸ್ಟಿಕ್ ಆಗಲಿ ಆಗುತ್ತೆ. ಲಿಪ್ಸ್ಟಿಕ್, ಇಯರ್ಫೋನ್ಸ್, ಚಾರ್ಜರ್, ನೀವು ಎಲ್ಲರೂ ಬ್ಯಾಗಲ್ಲಿ ಇಟ್ಟರೆ ಕಳ್ದೋಗುತ್ತೆ ಅಂತ ಒಂದು ಅಂದ್ಕೊಳ್ಳೋರು. ಸೊ ನೀವು ಇದನ್ನ ಕ್ಯಾರಿ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ವೇ ಟು ವೇರ್ ದಿಸ್. ಗಂಡು ಮಕ್ಕಳಿಗೆ ಮೇ ಬಿ ಸಮ್ ಆಫ್ ದೆಮ್ ಡೋಂಟ್ ಲೈಕ್ ಟು ವೇರ್ ಇಟ್ ದಿಸ್ ವೇ. ಸೊ ಅವ್ರು ಯಾವ ಥರ ಮಾಡ್ಬೋದು ಅಂತಂದರೆ, ಸೊ ದೇ ಕ್ಯಾನ್ ಸೊ ಅವ್ರು ಅದನ್ನು ಈ ಥರ ಕೂಡ ಏನೋ ಕಟ್ಕೋಬೋದು. ಇದು ದೀಸ್ ಡೇಸ್ ಇಟ್ಸ್ ಅ ಸ್ಟೈಲ್, ಈ ಥರ ಹೆಂಗೆ ಕಟ್ಕೊಳ್ಳೋದು ಬ್ಯಾಗ್ನ. ಸೊ ನಾನು ತುಂಬ ಟೈಟ್ ಮಾಡ್ಬಿಟ್ಟಿದ್ದು, ನಂಗೆ ಹಾಕಾಗ್ತಿಲ್ಲ. ಸೊ ದಿಸ್ ಇಸ್ ಹೌ. ಇದರಲ್ಲಿ 2 ಜಿಪ್ ಇರುತ್ತೆ. ಸೊ ನಾನು ಇದನ್ನ ಕೂಡ ಡೆಕೋಥ್ಲಾನಲ್ಲಿ ತೊಗೊಂಡಿದ್ದು. ಸೊ ಇದು ಒನ್ ಆಫ್ ದ ಯೂಸ್ಫುಲ್ ಥಿಂಗ್ಸ್ ಅಂತ ನಾನು ಹೇಳ್ಬೋದು. ಬಿಕಾಸ್ ಹೋಲ್ ದ ಟ್ರಿಪ್ ನಾನು ಇದನ್ನ ನನ್ನ ಜೊತೆ ಇಟ್ಕೊಂಡಿದ್ದೆ. ಸೊ ನೀವು ತುಂಬ ಕೋಲ್ಡ್ ಪ್ಲೇಸ್ಗೆ ಹೋದಾಗ ಕೆಲವರಿಗೆ ಕಿವಿ ಹಂಗೆ ಕ್ಲೋಸ್ ಆಗಿರೋ ಥರ ಫೀಲ್ ಆಗುತ್ತೆ. ಸೊ ಅವಾಗ ನೀವು ಇದರಲ್ಲಿ ಒಂದು ಚಾಕ್ಲೇಟ್ ಥರ ಕೂಡ ಕ್ಯಾರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಈಟ್, ಜಸ್ಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಈಟ್, ನೀವು ಕ್ಯಾರಿ ಮಾಡ್ಬೋದು. 11th ಪ್ರಾಡಕ್ಟ್ ಬಂದ್ಬಿಟ್ಟು ಲೆದರ್ ಸಾಕ್ಸ್. ಇದು ನೀವು ಸ್ನೋ ಇರುವಂತ ಜಾಗಕ್ಕೆ ಹೋದ್ರೆ, ಬಿಕಾಸ್ ಯೂಶಲಿ ನೀವು ಅಂತ ಜಾಗದಲ್ಲಿ ಓಡಾಡಿದಾಗ ನಿಮ್ಮ ಒಂದು ಸಾಕ್ಸ್ ಏನಿದೆ ಅದು ವೆಟ್ ಆಗುತ್ತೆ. ಸೊ ಲೆದರ್ ಸಾಕ್ಸ್ ನ ಯೂಸ್ ಮಾಡಿದ್ರೆ ಅದರಲ್ಲಿ ನಿಮ್ಮ ಒಂದು ಸಾಕ್ಸ್ ಸೇಫ್ ಆಗಿರುತ್ತೆ ಅಂಡ್ ನಿಮ್ಗೆ ಜಾಸ್ತಿ ಕೋಲ್ಡ್ ಕೂಡ ಆಗಲ್ಲ ನಿಮ್ಮ ಫೀಟ್ಗೆ. ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಇದೆ. ಸೊ ಇದು ಕೂಡ ನಮ್ಮ ಮಂಡಿಗೆ ಹಾಕುವಂಥದ್ದು. ಇದು ನೀ ವಾರ್ಮರ್ ಅಂತ ಹೇಳ್ಬಿಟ್ಟು. ಸೊ ಇದು ನೋಡೋದಕ್ಕೆ ಈ ತರ ಇದೆ. ಸೊ ಈ ತರ ನಮ್ಮ ಕಾಲಿಗೆ ಹಾಕೊಂಡ್ರೆ ಸೊ ಡಬಲ್ ವಾರ್ಮ್ ಕೊಡುತ್ತೆ. ಪ್ರಾಡಕ್ಟ್ ಒಂದು ಬಂದ್ಬಿಟ್ಟು ಇಟ್ಸ್ ಲೈಕ್ ಒಂದು ಸ್ವೆಟರ್ ತರ. ನಂಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾನು ರಿವ್ಯೂ ಮಾಡೋಣ ಅಂತ ತಂದಿದ್ದು. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ನೋಡೋದಕ್ಕೆ ಶಾಲ್ ತರ ಕಾಣಿಸ್ತಾ ಇದೆ. ಎಲ್ಲಿಂದ ಹಾಕೊಳ್ಳೋದು ನನಗೆ ಗೊತ್ತಾಗ್ತಿಲ್ಲ ಟು ಬಿ ಹಾನೆಸ್ಟ್. ನೋಡೋಣ ಗೈಸ್, ಫಿಗರ್ ಔಟ್ ಮಾಡೋಣ. ಇದರಲ್ಲಿ ಸ್ಲೀವ್ಸ್ ಇರುತ್ತೆ ಅಂತ ಅನ್ಕೊಂಡೆ, ಬಟ್ ಅದು ಆಕ್ಚುಲಿ ಯಾವ ತರ ಇದೆ ಅಂತಂದ್ರೆ ಇದು ಟೋಪಿ ತರ ಇದೆ. ಇದು ಸುಮ್ಮನೆ ರ್ಯಾಪ್ ಮಾಡ್ಕೊಳ್ಳೋ ತರ ಏನೋ ಕೊಟ್ಟಿದ್ದಾರೆ ಈ ತರ. ಸೊ ಈ ತರ ಇಲ್ಲೊಂದು ಬಟನ್ ತರ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನ ಹಿಂಗೆ ಹಾಕ್ಕೊಳ್ಳೋ ಥರ ಏನೋ ಇದೆ. ಸೊ ನನ್ನ ಪ್ರಕಾರ ಐ ಥಿಂಕ್ ಇಟ್ಸ್ ವೆರಿ ಫನ್ನಿ ಅಂತ ಅನಿಸ್ತಿದೆ. ಬಟ್ ನೋಡೋದಕ್ಕೆ ಈ ಥರ ನನಗೆ ನನ್ನ ಮೇಲೆ ಹಾಕೊಂಡು ನೋಡ್ತಿರೋದಕ್ಕೆ ಗೊತ್ತಾಗ್ತಿಲ್ಲ. ಸೊ ನಮ್ಮ ಅಮ್ಮನ ಮೇಲೆ ಹಾಕಿ ನೋಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಗೈಸ್ ನೋಡಿ, ನಮ್ಮ ಅಮ್ಮ ಟೋಪಿ ಹಾಕೋತಾರೆ. ಸೊ ಅದು ಅಷ್ಟೊಂದು ಬರುತ್ತೆ, ಹಿಂಗೆ ಹಾಕೋದು ಅಷ್ಟೇ ಬರುತ್ತೆ. ಸೊ ಗೈಸ್ ಇದು ನಮ್ಮ ಅಮ್ಮನ ಮೇಲೆ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಟೋಪಿ ತೆಗೆದ್ರೆ ಈ ಥರ ಇದೆ. ಸೊ ಒಂಥರ ಕ್ಯೂಟ್ ಆಗಿದೆ. ಬಟ್ ನಾನು ಅದಕ್ಕೆ ಏನಾದ್ರು ಜಿಗ್ ತರ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಇಟ್ಕೊಳ್ಳೋಣ, ರಿಟರ್ನ್ ಮಾಡೋಣ, ವಾಪಸ್ ಕಾಸು. ಸೊ ಇದನ್ನ ವಾಪಸ್ ಮಾಡ್ತೀವಿ ಬಿಕಾಸ್ ಅದು ಕವರ್ ಇಲ್ಲ ಅಂತಂದ್ರೆ ಸುಮ್ಮನೆ ಏನಕ್ಕಲ್ವಾ. ಬಟ್ ಒಂಥರ ಪ್ಯಾಟರ್ನ್ ಚೆನ್ನಾಗಿತ್ತು, ಅದ್ರದ್ದು ಸ್ಟ್ರೈಪ್ ಇತ್ತಲ್ಲ. ನಾನು ಕಾಶ್ಮೀರ್ಗೆ ಹೋದಾಗ ತುಂಬಾ ಏನೇನೋ ಪ್ರಾಡಕ್ಟ್ ಸಿಗುತ್ತೆ ಅಂತ ಅಲ್ಲಿ ಹೋದೆ. ಬಟ್ ನಮ್ಮ ಬೆಂಗಳೂರಲ್ಲಿ ಏನು ಎಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ ಆ ರೇಂಜಿಗೆ ಅಲ್ಲಿ ಸಿಗಲ್ಲ. ಬಟ್ ಕಾಶ್ಮೀರ್ ಸ್ಟೈಲ್ದು, ಕಾಶ್ಮೀರ್ ಪಶ್ಮಿನಾ ಏನೋ ಸಲ್ವಾರ್ಸ್ ಅಥವಾ ಸ್ಯಾರೀಸ್, ಅದನ್ನೇನಾದರೂ ಅಲ್ಲಿ ಆ್ಯಕ್ಚುಲಿ ಅದು ಸ್ಪೆಷಲ್. ಅದು ಪಶ್ಮಿನಾ ಸ್ಯಾರೀಸ್, ಪಶ್ಮಿನಾ ಶಾಲ್ಸ್.
ಸೊ ಆ ಥರ ಏನಾದ್ರು ತೊಗೊಳೋದಿದ್ರೆ ತೊಗೋಬೋದು, ಬಟ್ ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಾರೆ. ಎಲ್ಲೇ ಹೋದ್ರು ಯಾವುದೇ ಒಂದು ಐಟಮ್ ತೊಗೊಂಡ್ರು ಆದಷ್ಟು ಮ್ಯಾಕ್ಸಿಮಮ್ ಬಾರ್ಗೇನ್ ಮಾಡಿ. ದಟ್ ಈಸ್ ಒನ್ ಥಿಂಗ್ ದಟ್ ಐ ಲರ್ನ್, ಬಿಕಾಸ್ ಅವ್ರಿಗೆ ತುಂಬ ಒಂದು ಪ್ರಾಫಿಟ್ ಇಟ್ಕೊಂಡೇ ಹೇಳ್ತಾರೆ ಅವರು, ಮತ್ತು ಇನ್ನೊಂದು ಎಲ್ರಿಗೂ ಪರ್ಸೆಂಟೇಜ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಡ್ರೈವರ್ ನಿಮ್ಮನ್ನ ಯಾವುದೇ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿದ್ರು, ನೀವು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಮಾರ್ಕೆಟ್ ಕಾಣಿಸಿದ್ರೆ, ನಿಮಗೆ ಯಾವ್ದಾದ್ರು ಒಂದು ಶಾಪ್ ಇಷ್ಟ ಆದರೆ ಸ್ಟಾಪ್ ಮಾಡಿ ನೀವು ಅಲ್ಲೋಗಿ ತಗೊಳ್ಳಿ. ಅವರ ಒಂದು ಸಜೆಷನ್ಸ್ನ ತಗೋಬೇಡಿ, ಬಿಕಾಸ್ ಅವ್ರಿಗೂ ಕೂಡ ಒಂದು 30% ಈ ಥರ ಏನೋ ಪರ್ಸೆಂಟೇಜ್ ಎಲ್ಲ ಇರುತ್ತೆ, ಆ ಥರ ಎಲ್ಲ ಮಾತುಕತೆ ಇರುತ್ತೆ ಅವ್ರದ್ದು. ಸೊ ನಾನು ಪ್ಯಾಕೇಜಲ್ಲಿ ಹೋಗಿದ್ರಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ನಾನು ಬುಕ್ ಮಾಡಿದಂಥ ಪ್ಯಾಕೇಜ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಸೊ ನೀವು ಬಡ್ಜೆಟಲ್ಲಿ ಕೂಡ ಪ್ಲ್ಯಾನ್ ಮಾಡ್ಬೋದು. ನಂದು ಆಲ್ಮೋಸ್ಟ್ 1,30,000 ಟೋಟಲಿ ಖರ್ಚಾಯಿತು. ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ, ಫ್ಲೈಟ್ದು ಎಲ್ಲ ಸೇರಿಸಿ, ಫ್ಲೈಟ್ಗೆ ನಮ್ಗೆ ಆಲ್ಮೋಸ್ಟ್ 25,000 ಖರ್ಚಾಯಿತು. ಆ್ಯಂಡ್ ನಮ್ಮ ಸ್ಟೇದು ಬಂದ್ಬಿಟ್ಟು 42,000 ಪರ್ ಪರ್ಸನ್, 42 ಸಮಥಿಂಗ್ ಪರ್ ಪರ್ಸನ್ ಬಿದ್ದಿದ್ದು. ಸೊ ಹಾಗಾಗಿ ಸ್ವಲ್ಪ ಬಜೆಟ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಶಾಪಿಂಗ್ ಮಾಡ್ಬೇಕು ಅನ್ಸಿದ್ರೆ ಮಾಡಿ, ಬಟ್ ಯೋಚನೆ ಮಾಡಿ ಇದು ವರ್ತಾ, ಇಷ್ಟು ಕೊಡ್ಬೋದಾ, ಆ್ಯಂಡ್ ಆದಷ್ಟು ಬಾರ್ಗೇನ್ ಮಾಡಿ. ನಿಮಗೆ ಯಾವ ಪ್ರಾಡಕ್ಟ್ ಕ್ರೇಜಿ ಅನ್ನಿಸ್ತು ಆ್ಯಂಡ್ ಯಾವ ಪ್ರಾಡಕ್ಟ್ನ ಇಲ್ಲಿ ತನಕ ನೀವು ನೋಡಿರಲಿಲ್ಲ, ಸೊ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಅಥವಾ ಇಷ್ಟ ಆಯಿತು, ಸೊ ಅದ್ರ ಬಗ್ಗೆ ನೀವು ಕ್ಲಿಯರಾಗಿ ಕಮೆಂಟ್ ಹಾಕಿ. ನೆಕ್ಸ್ಟು ಬೇರೆ ಯಾವ ಥರ ಒಂದು ವಿಡಿಯೋನ ನೋಡೋದಕ್ಕೆ ಇಷ್ಟಪಡ್ತೀರಾ, ಸೊ ಅದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.